ಇವತ್ತು ನಾನು ಇಲ್ಲೇ ಇರ್ತೇನೆ. ನಿಮ್ಮಪ್ಪ ಇಲ್ಲೇ ಹೊರಗೆ ಮಕ್ಕೊಂಡಾರ ಏನು. ಒಟ್ಟ ಈ ಹೊಚ್ಚಲ ದಾಟಿ ಮಾತ್ರ ಎಲ್ಲೂ ಹೋಗಬೇಡ. ಹ್ಞೂನವ, ಎಲ್ಲೂ ಹೋಗಲ್ಲ ಅವ. ನಾನು ಇದರಿಂದ ಬಚಾವ್ ಆಗ್ತೇನೆ ಇಲ್ಲವೇ? ಅಯ್ಯೋ ನನ್ನ ಮಗಳೇ, ಏನೂ ಆಗಲ್ಲವ. ನಾ ಅದೇನೆ. ಯಾಕೆ ಯಾರದು ನಿನಗೇನು ಮಾಡ್ತಾರ? ದೇವರದಾನ, ತಲೆ ಕೆಡಿಸ್ಕೋಬೇಡ. ಏನೂ ಆಗಲ್ಲ ಮಗಳೇ. ಅವ ಒಂಥರ ಎದಿ ಮ್ಯಾಗ ಕಲ್ಲಿಟ್ಟಂಗಾಗೈತಿ. ಯಾರೋ ನನ್ನ ಬೆನ್ನಾಗ ಹತ್ತಿ ಕುಂತಂಗಾಗೈತಿ. ಯಾಕಂತ ಗೊತ್ತಾಗ್ಬಲ್ತು. ಆಮೇಲೆ ನನಗೆ ಯಾಕೋ ತ್ರಾಸ ಭಾಳ ಆಗಕತ್ತೈತಿ. ಇದೇನಿದೆ ರೂಮ್ನಾಗೆಲ್ಲ ಒಂಥರ ಕೆಟ್ಟ ವಾಸನೆ. ನನಗೂ ಗೊತ್ತಿಲ್ಲ ಏನಿದೆ. ಅಯ್ಯೋ ಯಾಕವ ಏನಾಯ್ತು? ಇವತ್ತು ಇಡೀ ದಿನ ಬಾಗಿಲು ಹಾಕ್ಕೊಂಡು ಇಲ್ಲೇ ಅದೆಯಲ್ಲ, ಇಲ್ಲೇ ಎಲ್ಬೇಕಲ್ಲೇ ಒಂದಕ್ಕದು ಹೋಗಿ ಅಲ್ಲವ. ಹೊಲಸಾಟೆಲ್ಲ ಇಲ್ಲೇ ಮಾಡಿಯಲ್ಲವ. ಹೌದಾ? ಛೀ ಅವ, ನನಗೂ ಆಗಲಿಂದ ವಾಸನೆ ಬರತ್ತೈತೆ. ಆದರೆ ಏನು ಗೊತ್ತಾಗ್ಬಲ್ತು. ಇರಲಿ ಬಿಡು, ನೀ ಬೇಕಂತ ಮಾಡಿದ್ದಲ್ಲ, ಎಲ್ಲ ಅದ್ರ ಆಟ. ಏನು ಮಾಡೋಕ್ಕಾಕತಿ? ಇರಲಿ. ನೀ ಏನು ಚಿಂತೆ ಮಾಡಬೇಡ. ನಾಳೆ ಇಷ್ಟೊತ್ತಿಗೆ ಅಂದ್ರೆ ಎಲ್ಲ ಬಗ್ಗೆ ಹರಿತೈತಿ. ನಾಳೆ ಪೂಜೆ ಐತಿ. ಏನು ಆ ಆತ್ಮ ಆ ಬ್ಯಾಮ್ಯಾಗ ಇರುವಂಗೆ ಅದು ಎಲ್ಲಿ ಹೊರಗೆ ಬರಲಾರ್ದಂಗೆ ನಿಂಬೆಹಣ್ಣು ಕೊಟ್ಟಾರ. ಏನು? ಹಾಂ ಹೌದಾ? ಆದ್ರೆ ಅವ್ರು ಹೇಳ್ಯಾರ ಅದು ಹೊರಗೆ ಬರ್ತೈತೋ ಬರೋದಿಲ್ಲೋ, ನಿನ್ನ ಮಗಳು ಮಾತ್ರ ಈ ಹೊಚ್ಚಲ ದಾಟಿ ಎಲ್ಲೂ ಹೊರಗೆ ಹೋಗ್ಬಾರ್ದು ಅಂತ ಹೇಳ್ಯಾರ. ನೀ ಮಾತ್ರ ಯಾವುದೇ ಕಾರಣಕ್ಕೂ ಹೊರಗೆ ಬರಬೇಡ ಮಗಳೇ, ಒಟ್ಟ ಹೊರಗೆ ಬರಬೇಡ. ನಾಳೆ ಅವ್ರಾಗೆ ಫೋನ್ ಹಚ್ಚಿ ಬರ್ರಿ ಹಿಂಗೆ ಪೂಜೆಗೆಲ್ಲ ತಯಾರು ಮಾಡೈತಿ ಅನ್ನೋ ಮಟ ನೀ ಹೊರಗೆ ಬರಬೇಡ. ಅದು ಮತ್ತು ನೀನು ಹೊರಗೆ ಕರ್ಕೊಂಡು ಹೊಂಟಿಂದ ಅದು ಬಿಡ್ತತೆ ಇಲ್ಲ ಗೊತ್ತಿಲ್ಲ. ಏನು ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ವಲ್ತು. ಯವ್ವ, ಇವೆಲ್ಲ ನನಗೆ ಎಷ್ಟು ಹೆದರಿಕೆ ಬರಾಕತ್ತೈತೆ ಗೊತ್ತಾ? ನನ್ನ ಜೀವನದಾಗ ಇವೆಲ್ಲ ಅಕ್ಕವಂತ ಅನ್ಕೊಂಡಿದ್ದಿಲ್ಲ. ಅಯ್ಯೋ ತಾಯಿ. ಅವ್ವ, ಅಪ್ಪುಗೆ ಈಗ ಫೋನ್ ಬಂದಿತ್ತು. ಏನಂತ? ಮೊನ್ನೆ ಈಕಿನ ನೋಡಕ್ ಬಂದಿದ್ನಲ್ಲ, ಆ ಹುಡುಗ ಇವತ್ತು ಸತ್ನಂತ ವಿವಾ. ಅಯ್ಯೋ ದೇವ್ರೆ, ಏನಾಗಿತ್ಲಾ? ಆಕ್ಸಿಡೆಂಟ್ ಆತಂತ. ಆಕ್ಸಿಡೆಂಟಾ? ಇಲ್ಲ, ಆಕ್ಸಿಡೆಂಟ್ ಆಗಿರಕ್ಕಿಲ್ಲ. ಏನೂ ಆಗಬಾರ್ದ ಆದಂಗೆ ಐತಿ. ಅವ ಮೊನ್ನೆ ನಾನು ನೋಡಕ್ಕೆ ಬಂದಿದ್ರ? ಹ್ಞೂನವ, ನೋಡಕ್ಕೆ ಬಂದಿದ್ರು. ನಿಂಗೆ ಗೊತ್ತಿಲ್ಲ? ನಿನಗೆ ಹೆಂಗೆ ಗೊತ್ತಿರ್ತತಿ? ಇವತ್ತಿನಷ್ಟು ಆರಾಮ ನೀ ಯಾವಾಗೂ ಮಾತಾಡಿಲ್ಲ ಈ ಮನೆಗೆ ಬಂದಾಗಿಂದನು. ಅಯ್ಯೋ ದೇವ್ರೇ, ನನಗಂತರೂ ಸಾಕಾಗಿ ಹೋಗಿತ್ತವ. ಯವ್ವ ತಗ, ಹೆಂಗೆ ಇದರಿಂದ ಪಾರಾಗದ ನಂಗೆ ಆಗ್ಬಿಟ್ಟಿತ್ತು. ಹೌದಾ? ಅಲ್ಲ ಆ ಹುಡುಗ ಸತ್ತಂದ್ರೆ ಏನಪ್ಪ, ನನಗಂತೂ ನಂಬಕ ಆಗೋಲ್ತು. ಅಯ್ಯೋ ದೇವ್ರೇ, ಏನಿಗೆ ಯಾವ್ದಾರ ಕೈವಾಡ ಆಯ್ತು, ಏನು ದೇವ್ರ ಇಚ್ಛೆ ಐತು, ಅವನ ಆಯಸ್ಸ ತೀರಿತ್ತು. ಅಯ್ಯೋ ದೇವ್ರೇ, ನಂಬಕ ಆಗೋಲ್ತಪ್ಪ. ಸರಿ ಅವ್ವ, ನಾಳೆ ಈಕಿನ ಕರ್ಕೊಂಡು ಹೋಗಕ್ಕೆ ಒಂದು ಕಾರಿಗೆ ವ್ಯವಸ್ಥೆ ಮಾಡ್ಬೇಕಲ್ವ. ಈಕಿನ ಹೆಂಗೆ ಬೈಕ್ನ ಕರ್ಕೊಂಡು ಹೋಗಕ್ಕೂ ಆಗಲ್ಲ. ಆಟೋ ಬಸ್ಸು ಅದು ಅಷ್ಟೊಂದು ಇದು ಅಲ್ಲ. ಯಾಕಂದ್ರೆ ನಾಳೆ ಈಕಿ ಪರಿಸ್ಥಿತಿ ಹೆಂಗಿರ್ತೈತೋ, ಹೋಗಕ್ಕೆ ಆಕತ್ತೋ ಆಗೋದಿಲ್ಲೋ ಏನೂ ಗೊತ್ತಿಲ್ಲ. ಅದಕ್ಕೆ ಒಂದು ಪ್ರೈವೇಟ್ ನಮ್ಮದೇ ಆದಂಥ ಒಂದು ಕಾರರ ಆಗ್ಬೇಕು. ಏನು ಮಾಡೋದು? ನನಗೂ ಈ ಊರಾಗ ಯಾರೂ ಗೊತ್ತಿಲ್ಲ. ಬ್ಯಾರೆ ಯಾರಿಗೆ ಹೇಳಲಿ? ಕಾರ್ ಇದ್ದವ್ರು ಯಾರು ನನ್ನ ಫ್ರೆಂಡ್ಸ್ ಇಲ್ಲಲ್ವಾ. ಹೌದಾ? ನಿಮ್ಮ ಅಪ್ಪಗೆ ಕೇಳಕ್ಕೆ ಹೇಳ್ತೀನಿ ತಡಿ. ಯಾವ್ದಾರ ಕಾರ್ ಐತನ? ಸುಮ್ಮನೆ ಒಂದು ಯಾವ್ದಾರ ಬಾಡಿಗೆ ತಡಿ. ಇವ್ರಿಗೆ ಗಿರ್ಜಕಾರ ಅವ್ರಿಗೆ ಶಾಂತಕಾರಿಗೆ ಹೋಗಿ ಕೇಳಿ ಬರಲೇನ? ಒಂದು ಯಾವ್ದಾರ ಬಾಡಿಗೆ ಕಾರ ವ್ಯವಸ್ಥೆ ಮಾಡಿಕೊಡಕ್ಕೆ ಬರ್ತೈತೇನ್ರಿ? ಇಲ್ಲಿ ಯಾವಾರ ಅದಾವನು ಫೋನ್ ನಂಬರ್ ಏನಾರ ಐತನ ಅಂತ ಏನಾರ ಕೇಳಲೇನ? ಒಂದು ಮಾತು ಫಸ್ಟು ಅಪ್ಪ ಕೇಳ್ತೀನಿ. ಅಪ್ಪ ಕೇಳಿದ್ಮೇಲೆ ಅಪ್ಪ ಏನಾರ ನಂಗೆ ಯಾರು ಗೊತ್ತಿಲ್ಲ ಅಂತಂದ್ರೆ ನೀನು ಹೋಗಿ ಅವ್ರನ್ನ ಕೇಳುವಂತೆ. ಅಕಸ್ಮಾತ್ ಅಪ್ಪಗೆ ಗೊತ್ತಿದ್ರೆ ಮತ್ತೆ ಯಾಕೆ ಸುಮ್ಮನೆ ವಿನಾಕಾರಣ ಅವ್ರಿಗೆ ತೊಂದರೆ ಕೊಡೋದು ಹೌದಿಲ್ಲ? ಹಂಗೆ ಮಾಡ ತಡಿ. ನಿಮ್ಮಪ್ಪ ಕೇಳಕ್ಕೆ ಹೊಂಟಾನ ಏನು? ಆಮೇಲೆ ಇನ್ನೊಂದು ವಿಚಾರ, ಗುರುಗಳು ನಾಳೆ ಅದು ಏನು ಹೇಳ್ತಾರೋ, ಅವ್ರು ಪೂಜೆ ಮಾಡಿ ಯಾವ ಮಂತ್ರ ಹೇಳ್ಕೊಡ್ತಾರೋ, ಏನು ಹೇಳ್ಕೊಡ್ತಾರೋ ಆ ದೇವ್ರಿಗೆ ಗೊತ್ತು. ಅವೆಲ್ಲದನ್ನು ಸರಿಯಾಗಿ ಪಾಲನೆ ಮಾಡ್ಬೇಕವ. ಆಯ್ತು, ಬಂತಡಿ. ಅವ ದೌಡ್ ಬಾ, ನಂಗೆ ಒಬ್ಬಕ್ಕೆ ಇರಕ್ಕೆ ಹೆದರಿಕೆ ಬರ್ತೈತಿ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಛೀ, ಇಲ್ಲೆಲ್ಲ ಗಲೀಜು ಮಾಡೇನಲ್ಲ, ಕ್ಲೀನ್ ಮಾಡಲ ಇದನ್ನೆಲ್ಲ. ಮಾಡ್ತೇನಪ್ಪ, ಇಲ್ಲಾಂದ್ರೆ ಛೀ ನನಗೆ ಅಸಹ್ಯ ಅನ್ಸಕತ್ತೈತಿ. ಒಂದು ನೆಲ ವರ್ಷ ಬಟ್ಟೆ ಅದು ಬೇಕು. ಈ ಪಲ್ಲಂಗದ ಬಿಡ್ದಾಗೂ ಯಾವುದೂ ಇಲ್ಲ. ಅವ ಏನತ್ತ? ಅವ ಏನತ್ತವ? ಇಲ್ಲಿ ಬಾರ, ಇಲ್ಲಿ ಬಾ, ಬಾಯಿ ಕಡೆ ಬಾ. ಆ ಕಡೆನ ಎಲ್ಲವ? ಎಲ್ಲೇ ರೀ ಹುಡುಗಿ ಕೂಗ್ದಂಗ ಆತಲ್ಲ. ಅಯ್ಯೋ, ಅಲ್ಲೇ ಯಾಕೆ ಹೋಗ್ಲಿಕ್ಕೆ? ಅಲ್ಲೇ ಹೋಗಿ ಬಾರವ, ಬಾ ಒಳಗೆ ಬಾ. ಮೊದ್ಲು ಒಳಗೆ ಬಾ. ಅವ ಅಲ್ಲಿ ನೋಡಲೆ. ಏನ ನಿನ್ ಮಗಳ ಬೆಚ್ಚಿಗೆ ಮನೆಯಾಗ ಇಟ್ಕೊಂಡ್ಬಿಡ್ತೀಯಾ? ನಾಟಕ ಮಾಡಿ ನನ್ನ ದನಿ ಒಳಗೆ ಅಕ್ಕಿನ ಕರ್ದಿಯನ ನೀನು?
ಹೆಚ್ಚಿಗೆ ಮಾತಾಡಬೇಡ. ನಾನೀಗ ಹೊಕ್ಕೇನಿ ಹೊಕ್ಕೇನಿ ಹೊಕ್ಕಿ ಎಲ್ಲಿಗೆ? ನಾನು ನಾನು ನಮ್ಮ ಅವ್ವನ ಮನೆಗೆ ಹೊಕ್ಕೇನಿ. ನಿಮ್ಮ ಅವ್ವನ ಮನೆಗೆ? ಯವ್ವ ತಾಯಿ, ಎಲ್ಲರ ಹೋಗು, ನನ್ನ ಮಗಳು ಬಿಟ್ಟು ಹೋಗು. ಮಾತಾಡ್ಬೇಕು ನಾನಲ್ಲಿ. ಹೆಂಗ್ ಮಾತಾಡ್ಲಿ? ನಂಗೆ ಯಾರು ಸಿಕ್ಕಿದ್ದಿಲ್ಲ. ಈಕಿ ಅದಾಳಲ್ಲ, ಈಗ ಹೋಗಿ ಮಾತಾಡ್ತೀನಿ. ನೀನೀಗ ಹೋಗ್ಲಿಲ್ಲ, ನಾನು ಏನಾರ ಮಾಡೇ ಬಿಡ್ತೀನಿ. ಹೋಗ್ಲಾ, ದೇವ್ರ ತೀರ್ಥ ತರೋಗ್ಲಾ, ತೀರ್ಥ ತರೋಗು. ನಿನ್ ಮಗನ್ ಕಳಿಸ್ತೀಯನ? ಕಳ್ಸ, ಅವನ್ನ ತಗೊಂಡೋಗ್ತೀನಿ. ನೋಡ್ತಿರ್ಬೇಕಾರೆ ನಿನಗ 2 ಮಕ್ಕಳು ಬ್ಯಾಡಾಗ್ಯಾವ ಕಾಂತತಿ. 2 ಮಕ್ಕಳು ಕಣ್ಣು ಮುಚ್ಕೊಂಡು ಅಂದ್ರ ನೀವಿಬ್ರು ಕಣ್ಣು ಮುಚ್ಕೊಂತೀರಿ. ನೋಡ್ತೀಯನ? ಅವ ನಾನು ಹೋಗಲ್ಲವ. ಯವ್ವ, ಯಾಕೆ ಹಿಂಗೆ ಕಾಡಕತ್ತೀಯವ್ವ? ನೀನು ಬಿಟ್ಟು ಬಿಡ ಯವ್ವ, ನಮ್ಮನ್ನ ಬಿಟ್ಟು ಬಿಡು. ಇಲ್ಲೋಡು, ನೀನು ಮಾಡ್ತಿರ ಸರಿ ಇಲ್ಲ. ಬಂದೇನಾ? ಬಾ. ನೀನು ನನಗೆ ಪೂಜೆ ಮಾಡಿಸಿ ನನ್ನ ಇಲ್ಲಿಂದ ಓಡಿಸ್ಬೇಕಂತ ನೋಡಕತ್ತೀಯನೇ ಪಾರಿ. ಅದು ಇಲ್ಲ, ಅವ್ರು ಕೇಳಿದ್ರ ನಿನಗೆ ಇಷ್ಟ ಇಲ್ಲನೇ? ನೋಡ್ರಿ, ನಾ ಹೇಳ್ತೀನಿ. ನೋಡ ಪಾರಿ, ನಿನ್ನ ಮೈಯಾಗ ಹೊಕ್ಕೊಂಡು ನಿನ್ನ ತಗೊಂಡೋಗ್ಬಿಡ್ತಾನೆ. ಏನ? ಅಯ್ಯೋ ದೇವ್ರೇ, ಇವ ಹಂಗೆ ಮಾಡ್ಬೇಡವ ತಾಯಿ, ನನ್ನ ಮಕ್ಕಳು ಮರಿ ಇದ್ದಕ್ಕೆ. ಬೇಕಾಗಿಲ್ಲ. ನಾ ಹೇಳಿದ ಕೆಲಸ ಮಾಡಲಿಲ್ಲ ಅಂದ್ರೆ ನಾನು ಈಗಿಂದೀಗ ಚಿಮ್ನೆ ಎಣ್ಣೆ ಸುರುಕೊಂಡು ಸತ್ತು ಹೊಕ್ಕನೆ. ಏನು ಮಾಡ್ತೀರಾ? ಮಾಡೋದಿಲ್ಲ. ಅಯ್ಯೋ ದೇವ್ರೇ, ಶಾಂತಕ ಕೇಳೋದೇನಂತೇಳಿ? ಮಾಡ್ತೀವಿ. ಅದೇನು ಹೇಳಿ? ನೀ ಹೇಳಿದ್ದೆ ಮಾಡ್ತೀವಿ. ಹೇಳಿ, ಏನಾರು ತಿಂತೀಯನ? ಮಾಡ್ಕೊಡ್ತೀವಿ. 1 ಕಿಲೋ ಯಾಕೆ 10 ಕಿಲೋ ಆದ್ರೂ ಮಾಡ್ಕೊಡ್ತೀವಿ. ತಿಂದು ನಮ್ಮನ್ನ ಕೈ ಬಿಟ್ಟು ಬಿಡವ. ತಿಂತಾನಿ, ಈಗಲ್ಲ ತಿಂತೀನಿ. ಆದರೆ ನಾನು ಹೇಳೋದು ಅದಲ್ಲ. ನನಗೆ ಹೋಗಕ್ಕೆ ಬಿಡ್ತಿರೋ? ನೀವೇ ಕರೆಸ್ತಿರೋ? ಎಲ್ಲಿಗೆ ಹೋಗ್ಬೇಕು? ನನಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ನಾನು ನಮ್ಮವ್ವ, ನಮ್ಮ ಅಪ್ಪನ ಜೋಡಿ, ನಮ್ಮ ಅಣ್ಣ, ಆಕೆದಳಕ್ಕೆ ಮನೆ ಹಾಳಿ ನಮ್ಮ ಅತ್ತಿಗೆ, ಆಕೆ ಜೋಡಿ ಮಾತಾಡ್ಬೇಕು. ಅವ್ರ ಜೋಡಿ ಮಾತಾಡಲಿಲ್ಲ ಅಂದ್ರೆ ನಂಗೆ ಸಮಾಧಾನ ಆಗಲ್ಲ. ಅವ್ರನ್ನ ಇಲ್ಲಿ ಕರೆಸ್ರಿ, ಇಲ್ಲ ನಾ ಹೋಗ್ತೀನಿ. ನಾ ಹೋಗ್ಲಾ? ಏನ ಅವ್ರನ್ನ ಕರೆಸ್ಬೇಕಾ? ಅಲ್ಲ, ಅವ್ರು ಎಲ್ಲದಾರೋ ಏನೋ ಯಾರಿಗೆ ಗೊತ್ತು. ನೀ ಹೋಗಿ ನೋಡ್ಬೇಕು ಅಂದ್ರೆ ನೀನ ಹೋಗಲ್ಲ. ನನ್ನ ಮಗಳಿಗೆ ಯಾಕವ ಗಂಟು ಬೀಳ್ತಿ? ಮಾತಾಡ್ಬೇಕಲ್ಲ ನಾನು. ಅದು ಅಲ್ದ ಅಲ್ಲಿ ಹೋಗಕ್ಕಾಗಲ್ಲ ನಾನು. ಅವರೇ ಇಲ್ಲಿ ಬರ್ಬೇಕು. ಯಾಕಂದ್ರೆ ನಾ ಅಲ್ಲಿ ಹೋಗ್ಲಾರ್ದಂಗೆ ಮಾಡ್ಯಾರ. ಅದ್ರ ಸಂಬಂಧ ಅವ್ರಿಗೆ ಇಲ್ಲೇ ಕರೆಸ್ರಿ. ನಾನು ಮಾತಾಡ್ಬೇಕು ಅವ್ರ ಜೋಡಿ. ನಾನು ಮಾತಾಡ್ಬೇಕು. ಇಲ್ಲ ಅಂದ್ರೆ ನಾನು ಈಗ ಸಾಯ್ತೀನಿ. ನಿಮ್ಮ ಮಗಳು ನಿಮಗಿಲ್ದಂಗ ಕಳ. ಆಮೇಲೆ ನಿನ್ನ ಮಗನ್ನೂ ಬಿಡಲ್ಲ. ಅಯ್ಯೋ ದೇವ್ರೆ. ಅಲ್ಲ ಯವ್ವ, ಅವ್ರು ಎಲ್ಲದಾರ ಏನ? ನಾವ್ ಎಲ್ಲಿ ಹುಡ್ಕೊಂಡು ಹೋಗುನು? ನಂಗೆ ಗೊತ್ತವ್ರು ಎಲ್ಲದಾರ ಅಂತೇಳಿ ನಾ ಹೇಳ್ತೀನಿ. ಅವ್ರನ್ನ ಇಲ್ಲಿ ಕರ್ಸ್. ಅವ್ರನ್ನ ಕರೆಸ್ಬೇಕು. ನಾಳೆನೇ ಬರ್ಬೇಕು ಅವರು. ಇಲ್ಲ, ನಾ ಬಿಡಲ್ಲ. ಪೂಜೆ ಅಲ್ಲ, ಬೇಕಾದ ಪೂಜೆ ಮಾಡಿಸ್ರಿ. ನನಗೆ ಗೊತ್ತೈತಿ ಮತ್ತೆ ಹೆಂಗೆ ಬಂದು ಸೇರ್ಕೋಬೇಕಂತೇಳಿ. ನೀವೇನು ಮಾಡಿದ್ರು ನನ್ನ ನಾಶ ಮಾಡೋಕ್ಕಾಗಲ್ಲ. ನಾನು ಮಾತ್ರ ಏನೂ ಆಗಲ್ಲ. ನಾನು ಮತ್ತೆ ನಿಮಗೆ ಕಾಡೋದು, ನಿಮ್ಮನ್ನೇ ಕಾಡೋದು. ನಿಮ್ಮ ಮಗಳನ್ನ ಮದುವೆ ಆಗಕ್ಕೆ ಬಿಡಲ್ಲ. ಆಕೆ ಜೀವನ ಚೆನ್ನಾಗಿರಕ್ಕೆ ಬಿಡಲ್ಲ. ಆಕೆ ನೆಮ್ಮದಿಯಾಗಿರಕ್ಕೆ ನಾನು ಬಿಡಲ್ಲ. ನಾನು ಹೇಳಿದ್ದು ಮಾಡಲಿಲ್ಲ ಅಂದರೆ ನಾನು ಬಿಡೋದಿಲ್ಲ. ಆತ, ನೀನು ಹೇಳಿದ್ದು ಮಾಡ್ತೇವೆ. ಹಾಗಾದ್ರೆ ನನ್ನ ಮಗಳನ್ನ ಬಿಟ್ಟು ಹೋಗ್ಬೇಕು. ನನ್ನ ಮಗಳು ಉಸಾಬ್ರಿಗೆ ನೀ ಬರ್ಕೂಡ್ದು. ನೀ ಏನಂತೀಯಲ್ಲ ಅದನ್ನ ನಾ ಮಾಡ್ತೇವೆ. ನನ್ನ ಮಗಳು ಉಸಾಬ್ರಿಗೆ ನೀ ಬರ್ಕೂಡ್ದು. ಏನಂತೆ? ಹಂಗೆ ಮಾಡಿ ನಾನು ಓಡಿಸ್ಬೇಕಂತೀಯಲ್ಲ ನೀನು? ಆಗಲಿ. ನಾನು ನಿನ್ನ ಮಗಳು ಉಸಾಬ್ರಿಗೆ ಬರಲ್ಲ. ಏನು ಅದು ಆಮೇಲೆ ನೋಡೋಣಂತೆ. ಫಸ್ಟ್ ನಮ್ಮವ್ವ ನಮ್ಮ ಅಪ್ಪನ ಕರ್ಸೆ. ಅಲ್ಲ, ನಿನ್ನ ಮಾತು ಹೇಳ್ಬೇಕು. ನೀ ಬಿಟ್ಟು ಹೋಗ್ತಾನೇನಾದ್ರೆ ಅವ್ರನ್ನ ಕರೆಸ್ತೇನೆ. ಏನು ಹೆದರಿಕೆ ಹೇಳ್ತಿ? ಹೆದರಿಕೆ ಹೇಳ್ತೀಯೇನೆ? ಆತ, ಬಿಟ್ಟೋಕ್ಕಿನಿ. ನಮ್ಮವನ ಅಪ್ಪನ ಕರ್ಸು. ಕರೆಸ್ತೇವೆ. ಅವ್ರು ಎಲ್ಲದಾರ ಅಂತೇಳಿ ಹಿಂದೆ ನಿಂತಾಳಲ್ಲ, ಆಕಿಗೆ ಗೊತ್ತು. ಹೇಳೇ ಗಿರ್ಜಿ, ಹೇಳ್ತೀಯ ಬರ್ಲಾ? ನೀನು ಹೇಳಲಿಲ್ಲ, ನಿನ್ನ ಮನ್ಯಾಗ ಬಂದು ಕುಂದಿರ್ತೀನಿ. ತಪ್ಪ. ನಾ ಹೇಳ್ತೀನಿ ಎಲ್ಲದಾರ ಅಂತ ಹೇಳೋದಲ್ಲ. ನಾನೇ ಕರ್ಕೊಂಡು ಹೋಗ್ತೀನಿ ಸ್ವತಃ. ನಾನು ಅವ್ರನ್ನ ಕರೆಸ್ತೀನಿ. ನೀ ಮಾತ್ರ ನಮ್ಮ ಮನೆಗೆ ಬರ್ಬೇಡ. ನಾ ಕರ್ಕೊಂಬರ್ತೀನಿ. ಶಾಂತಕ್ಕ, ಬೆಳಗ್ಗೆ ನಸಕ್ಕನಾಗ ಹೋಗೋಣ. ಶಾಂತಕ್ಕ, ನಾ ಕರ್ಕೊಂಬರೋಣ ಬಾ. ಅಲ್ಲ, ಮತ್ತೆ ಪೂಜೆಗೆ ತಯಾರು ಮಾಡಿ ಫೋನ್ ಹಚ್ತೇನೆ ಅಂದಿದ್ರು. ಪೂಜೆ ಮಾಡಿಸ್ತೀಯ? ಪೂಜೆ ಬಾಗ್ಲ ತೆಗಿ. ಅದು ಹೆಂಗೆ ತೆಗಿತೀಯ ನಾನು ನೋಡ್ತೀನಿ. ನಾನು ಒಳಗೆ ಹೋಗಿ ಗಟ್ಟಿಯಾಗಿ ಬಾಗ್ಲಾಕೋತೀನಿ. ಏನು ಮಾಡ್ತಿ?
ಬಾಗಿಲು ಹಾಕೊಂಡು ನಾ ಸತ್ಬಿಟ್ರೆ ಏನ್ ಮಾಡ್ತಿ? ನಾನೆಲ್ಲ ಸಾಯೋದು ಈ ಕಿನ್ನೆ ತಗೊಂಡೋಗ್ತೀನಿ. ಏನಂತಿ ಹಂಗೆ ಮಾಡ್ಬೇಡ ನೀ ಬಿಟ್ಟು ನಂದಿಯಲ್ಲ, ನಾನು ಅವ್ರನ್ನ ಕರೆಸ್ತೇನೆ ಏನು ಮಾಡ್ಕೋಬೇಡ. ನನ್ನ ಮಗಳಿಗೆ ಏನು ಮಾಡಬೇಡ. ಒಂದು ಅನ್ಯಾಯವಾಗಿ ನಿನ್ನ ಜೀವನ ಅಂತೂ ಹಾಳು ಮಾಡ್ಕೊಂಡು ನನ್ನ ಮಗಳ ಜೀವನ ಹಾಳು ಮಾಡಬೇಡ. ನಾನು ಅವ್ರನ್ನ ಕರೆಸ್ತೇನೆ. ಕರ್ಕೊಂಡು ಬರೋದೇ ಕೆಲಸ. ನಾನು ಬೆಳಗ್ಗೆನೇ ಹೋಗ್ತೇನೆ. ನಾನು 5 ಗಂಟೆಗೆ ಹೋಗ್ತೇನೆ. ಸ್ವಲ್ಪ ಬೆಳಕಲ್ಲಿ ಹೋಗೇ ಬಿಡ್ತೇವೆ. ನಾನು ನಮ್ಮ ಅತ್ತಿಗೆ ನನಗೆ ಅನ್ಯಾಯ ಮಾಡ್ಯಾಳ. ಇವತ್ತಿನ ನನ್ನ ಈ ಪರಿಸ್ಥಿತಿ ಕಾರಣನ ಆಕಿ ಅನ್ಯಾಯ ಮಾಡ್ಯಾಳಕಿ ನನಗೆ. ಅದಕ್ಕೆ ಆಕಿ ಮ್ಯಾಗ ಸಿಡಿ ತೀರಿಸ್ಕೋಬೇಕು. ಆಕಿನ ಕರ್ಸು. ಅದು ನಾನು ಸತ್ತು ಕೂಟ್ಲೆ ಮನೆ ಖಾಲಿ ಮಾಡಿಬಿಟ್ರು. ನನಗೆ ಅವಕಾಶ ಸಿಗಲಿಲ್ಲ. ಅದಕ್ಕೆ ಅವ್ರ ಜೋಡಿ ಮಾತಾಡ್ಬೇಕು. ನಮ್ಮ ಅತ್ತಿಗೆ ಅನ್ಯಾಯ ಮಾಡ್ಯಾಳ ನನಗೆ. ಆಕಿನ ಕರ್ಸು ಕಾಯ್ತಿರ್ತೀನಿ. ಹೋಗು ಎಲ್ಲ ಏನೇನೇ ಇಟ್ಟಿಯಲ್ಲ ನಿಂಬಿಕಾಯಿ ಹೊಸ ತೆಗಿ. ಹೋಗಿ ನಾ ಒಳಗೆ ಹೋಗ್ಬೇಕು. ತೆಗಿತೇವೆ. ಇಲ್ಲ ನಾ ಕರೆಸ್ತೀವಿ. ನೀ ಬಿಡಿ ಈಗ, ನನ್ನ ಮಗಳು ಬಿಡಿ ಈಗ. ನಾವು ನಿಂಬಿಕಾಯಿ ತೆಗಿಯಲ್ಲ. ಯಾಕಂದ್ರೆ ಎಲ್ಲ ನೀ ಹೇಳ್ದಂಗೆ ಕೇಳ್ಬೇಕನ. ನಾವು ಹೇಳಿದ್ದು ನೀವೊಂದು ಮಾತು ಕೇಳಲ್ಲ. ಅದ್ರಾಗ ಏನೈತಿ? ನೀನು ವಾಪಸ್ ಹೋಗಿ ಎಲ್ಲಿದ್ದೆ ಅಲ್ಲಿಗೆ. ನನ್ನ ಮಗಳು ಕರ್ಕೊಂಡು ನಾವು ಒಳಗೆ ಹೋಗ್ತೇವೆ ಈಗ. ಹೋಗಿ ನಾ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಹೋಗಿ ನಿಮ್ಮ ಮನೆಯವರನ್ನು ಕರ್ಕೊಂಬರ್ತೇವೆ. ಆತ ನಾ ಕರ್ಕೊಂಬರ್ತೇನೆ. ನೀನು ನನಗೆ ನಾನು ಒಂದು ಸಲ ಹೇಳೇನಂದ್ರೆ ಅದು ಮಾತಿಗೆ ತಪ್ಪೋದಿಲ್ಲ. ಆತ ಹೊಕ್ಕಿನಿ. ಆದ್ರೆ ಏನಾರ ಮಾತಿಗೆ ತಪ್ಪಿದ್ರೆ ನಿನ್ನ ಮಗಳು ಹೆಣ ಅದೇ ಬಾವಿ ಆಗಿರ್ತೈತಿ. ಇಲ್ಲ ಮಾತಿಗೆ ತಪ್ಪಲ್ಲ. ಕರೆಸ್ತೇನೆ. ಹಿಡ್ಕೊ ಒಳಗೆ ಮನಸ್ಸು ನಡಿ. ಏನು ಕರ್ಮನ ಏನಂದತ್ತಾಗ ನಾನು ಯಾರಿಗೇನು ಅನ್ಯಾಯ ಮಾಡೇನಿ. ಸಮಾಧಾನ ಮಾಡ್ಕೊ ಶಾಂತಕ್ಕ. ಏನಾಗಲ್ಲ. ಏನೋ ಆಗೈತಿ. ಏನು ದೇವರದನ ಕಾಪಾಡ್ತಾನ. ಏನು ಅಷ್ಟು ಸುಲಭಕ್ಕೆ ದುಷ್ಟಶಕ್ತಿ ಗೆಲ್ತೈತಲ್ಲ. ಹೇಳಿ ನೋಡೋಣ. ಏನಾಗಲ್ಲ. ಅದೇನ ಕರ್ಕೊಂಬ ಅಂದಾರಲ್ಲ, ನೋಡೋಣ ಒಂದ್ಸಲ. ಅದ್ರದ್ದು ಏನೈತಿ ಆಗೇ ಬಿಡಲಿ. ಹೌದಿಲ್ಲ? ಹೆದರ್ಬೇಡ ಶಾಂತಕ್ಕ. ಹೆದರದಷ್ಟು ಹೆದರಿಸ್ತತಿ. ನೀನು ಈ ಟೈಮ್ನಾಗ ಗಟ್ಟಿ ಧೈರ್ಯ ಮಾಡಿ ನಿಂದಿರ್ಬೇಕು. ಹೆದರ್ಲಂಗಿರ್ಬೇಕು ಶಾಂತಕ್ಕ. ಹೆದರ್ಬೇಡ. ಏನೂ ಆಗಲ್ಲ. ದೇವ್ರದಾನ. ಏನನವ ಏನು ದೇವ್ರದಾನು ಏನೋ ನನಗಂತೂ ಒಂದು ತಿಳಿವಲ್ತು. ಏನು ಮಾಡಬೇಕು ಏನೂ ಗೊತ್ತಿಲ್ಲ. ಏನು ಮಾಡಲಿ? ಎಲ್ಲ ನನ್ನ ಹಣೆ ಬಾರ. ದೇವ್ರು ಇಷ್ಟೊಂದು ಕ್ರೂರವಾಗಿ ಬರೀತಾನಂತ ನಾನು ಅಂದ್ಕೊಂಡಿದ್ದಿಲ್ಲ. ಹೆಂಗಾರ ಮಾಡಿದ್ರಿಂದ ಪಾರಾಗ್ಬೇಕು. ಗಿರ್ಜಿ, ನಾಳೆ ಅವರಪ್ಪ ಅವ್ರ ಮನೆ ಎಲ್ಲೈತೋ ಚೂರು ತೋರ್ಸವ. ಅವ್ರು ಬರ್ತಾರ ಬಿಡ್ತಾರ. ಅವ್ರ ಕೈ ಕಾಲು ಹಿಡ್ದಾದ್ರೂ ಬೇಡ್ಕೊಂತೇನೆ. ಹೆಂಗಾರ ಮಾಡ್ರಿ ಅಂತೇಳಿ ಬೇಡ್ಕೊಂತೇನೆ. ಬೇಡ್ಕೊಂಡು ಒಟ್ಟಿನಾಗ ಈಕೆ ಬಿಟ್ಟು ನನ್ನ ಮಗಳು ಹೋದ್ರೆ ಸಾಕಾಗೈತೆ. ಶಾಂತಕ್ಕ, ಅಲ್ಲ ಇದೇನು ಕರ್ಮನ ಯಾವ ಸುತ್ತಿ ಬೆಳೆಸಿ ನನಗೆ ಬಂತಲ್ಲ ಶಾಂತಕ್ಕ. ಅಲ್ಲ ಅವರು ಮನೆ ಖಾಲಿ ಮಾಡೋತ್ನಾಗ ಮನೆ ಸಿಗಲಿಲ್ಲ ಅಂತೇಳಿ ನಾನು ಕೇಳಿದ್ರು. ಆಮೇಲೆ ಅಲ್ಲೊಂದು ಮನೆ ಐತಿ ಹಿಂಗೈತಿ ಹೋಗ್ರಿ ಅಂದಿದ್ದೆ. ಅವ್ರು ಅದೇ ಮನ್ಯಾಗ ಅದಾರ. ಅವ್ರಿಗೆ ಹೇಳೇನಿ ಎಷ್ಟೋ ಸಲ, ನಿಮ್ಮ ಮನೆ ಕಡೆ ಹಿಂಗೆ ಆಗ್ಬಿಟ್ಟೈತ್ರಿ, ನೀವು ಇದ್ದ ಮನ್ಯಾಗಿಲ್ಲೇ ನಿಮ್ಮ ಮಗಳದೇ ಹಾವಳಿ ಆಗ್ಬಿಟ್ಟೈತಿ ಅಂತೆಲ್ಲ ಹೇಳಿದೆ. 1-2 ಸಲ ಬಂದು ಹೋಗ್ರಿ ಅಂತಲೂ ಹೇಳಿದೆ. ನಾವು ಬರಲ್ಲ ಅಂತಾರೆ ಅವರು. ನಾವರ ಏನು ಮಾಡೋಣ? ಅದಕ್ಕೆ ಏನಾರ ಶಾಂತಿ ಮಾಡಿಸ್ರಿ, ಪೂಜೆ ಮಾಡಿಸ್ರಿ ಅಂತೆಲ್ಲ ಹೇಳೇವಿ. ಈಕೆದಾಳಲ್ಲಿಕ್ಕಿ ಮನೆ ಓನರ್ ಈಕಿ ರೇಣಿ. ಈಕಿನೂ 1-2 ಸಲ ಹೇಳ್ಯಾಳ. ಯಾವ 1-2 ಪೂಜೆ ಅದಾವಂತ ಅವನ್ನೆಲ್ಲ ಮಾಡಿಸಿ ನನ್ನ ಮಗಳಿಂದ ನಮ್ಮ ಮನೆ ಮುಕ್ತಿ ಕೊಡಿಸ್ರಿ. ಎಲ್ಲ ನಮ್ಗೆ ಊರಾಗ ನಮ್ಮ ಮನೆ ಹೆಸರು ಹಾಳಾಗೈತಿ ಹಿಂಗೆ ಎಲ್ಲ ಮಾತಾಡ್ಯಾಳಪ್ಪ ಈಕಿ. ಆದರೂ ಅವ್ರು ಯಾರೂ ಬಂದಿಲ್ಲ ಶಾಂತಕ್ಕ. ಈಗ ನಾಳೆ ನಾವು ಹೋಗಿ ಕರೆದ್ರೆ ಬರ್ತಾರೋ ಇಲ್ಲೋ ನನಗೆ ಅದೇ ಗೊತ್ತಾಗೋಲ್ತು. ಬರ್ತಾರ ಅಂತ ನನಗಂತೂ ನಂಬಿಕೆ ಇಲ್ಲ ನೋಡೋಣ. ನಾಳೆ ಹೋಗಿ ಕೇಳೋಣ. ಬರಲ್ಲ ಅಂತಂದ್ರು ಹೆಂಗಾರ ಮಾಡಿ ಅವ್ರ ಕೈಕಾಲು ಹಿಡಿದು ಬೇಡ್ಕೋತೇನೆ. ಶಾಂತಕ್ಕ, ಪೂಜೆ ಮಾಡಿಸಿ ವಿರದ್ಧ ಕಟ್ಕೊಳ್ಳೋದಕ್ಕಿಂತ ಬಿಟ್ಟು ಹೋಗ್ತೀನಿ ಅಂದಾಳಲ್ಲ. ಏನು ಆಕೆ ಬಿಟ್ಟು ಹೋಗ್ತೀನಿ ಅಂತೇಳಿ ಹೋದ್ಲು ಅಂದರೆ ಆಮೇಲೆ ಬೇಕಾದ್ರೆ ಯಾವ ಪೂಜೆ ಬೇಕಾದ್ರೂ ಮಾಡಿಸಿ ಇನ್ನೊಮ್ಮೆ ಬರಲಾರ್ದಂಗೆ ಏನಾರ ಮಾಡಿಸ್ಬಿಡೋಣ. ಏನಂತೆ?